ನಮಸ್ಕಾರಪ್ಪ ಎಲ್ಲರಿಗೂ. ಎಲ್ಲಾರು ಹೆಂಗದರಿ? ಎಲ್ಲಾರು ಆರಾಮದಾರಿ ಅಂತ ಅನ್ಕೋತೀನಿ. ಇವತ್ತು ಫ್ಯಾಮಿಲಿ ಕರ್ಕೊಂಡ ಕಾರ್ ತಗೊಂಡ ರಾಮದುರ್ಗ ಹೊಂಟಿದೀನ್ರಿ. ಆದ್ರೆ ಕಾರ್ದಾಗ ಹೋಗ್ತಾ ಹೋಗ್ತಾ ಈ ರಾಮದುರ್ಗ ಅಂತ ಹೆಸರು ಹೆಂಗ್ ಬಂತಂತ ನಾ ಯೋಚನೆ ಮಾಡಾಕ ಸ್ಟಾರ್ಟ್ ಮಾಡಿದೀನ್ರಿ. ನಾನ್ ಯೋಚನೆ ಮಾಡಿರೋ ಪ್ರಶ್ನೆಗೆ ಉತ್ತರ ಹುಡ್ಕಾಕಂತ ಹೇಳಿ ನಾ ನಮ್ ಕಾಕನ್ ಕರ್ಕೊಂಡು ಇಲ್ಲಿ ಬಂದಿನ್ರಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕ್ ಸುರೇಬಾಂದಿಂದ 3 ಕಿಲೋಮೀಟರ್ ಇರೋ ಶಬರಿಕೊಳಕ್ಕ ನಾ ಇವತ್ತ ನಮ್ ಕಾಕನ್ ಕರ್ಕೊಂಡು ಬಂದಿದ್ದೀನಿ. ಈ ಊರಿನ ಹೆಸರದಾಗ ರಾಮನಾಮ ಇದೆ ನೋಡ್ರಿ. ರಾಮನಾಮ ಇರುವ ರಾಮದುರ್ಗದಾಗ ಶಬರಿಕೊಳನ್ನು ಪುಣ್ಯ ಕ್ಷೇತ್ರವಿದೆ ನೋಡ್ರಿ. ರಾಮಾಯಣದಲ್ಲಿ ರಾಮ ಹಾಗೂ ಶಬರಿ ಕತೆ ಎಲ್ಲಾರು ನೀವು ಕೇಳೇ ಇರ್ತೀರಿ. ಅಯೋಧ್ಯೆ ಪುರುಷೋತ್ತಮ ರಾಮ ಬರುವಿಕೆಗೆ ಶಬರಿ ಹಗಲು ಇರುಳು ಕಾಯ್ದ ಪ್ರಸಂಗ ನೋಡ್ರಿ. ಈ ಕಲ್ಲಿನ ಮೇಲೆ ಪ್ರಭು ಶ್ರೀರಾಮ ಮತ್ತು ಲಕ್ಷ್ಮಣನ ಪಾದದ ಗುರುತು ನೋಡಿದ ಮೇಲೆ ನಾನ ಧನ್ಯನಾದನ್ರಿ. ಪ್ರಭು ಶ್ರೀರಾಮ ಎಲ್ಲಿ ಇರ್ತಾರೆ ಅಲ್ಲಿ ವಾನರ ಸೇನೆ ಇದ್ದೇ ಇರುತ್ತೆ ನೋಡ್ರಿ. ಪ್ರಭು ಶ್ರೀರಾಮ ಮತ್ತು ಲಕ್ಷ್ಮಣ ಇಲ್ಲಿ ಬಂದಿದ್ರಂತ ಹೇಳಿ ಇಲ್ಲಿ ಒಂದು ಸುಂದರವಾಗಿರೋ ಗುಡಿನೂ ಕಟ್ಟಿದಾರ್ರಿ. ರಾಮ ಲಕ್ಷ್ಮಣನ ಗುಡಿ ಅಂತ ಇದಕ್ಕ ಕರೀತಾರ ನೋಡ್ರಿ. ನಾ ನಿಮಗ ಒಳಗಡೆ ಹೋಗಿ ತೋರಿಸ್ಬೇಕಂತ ಇದ್ನಿ, ಆದ್ರೆ ಇಲ್ಲಿ ಬ್ಲಾಕ್ ಮಾಡಿದಾರು. ಆದ್ರ ನಾ ಇಷ್ಟಕ್ಕ ಬಿಡಲ್ಲ, ಈ ಒಂದು ಕಿಂಡಿಯಿಂದ ನಿಮಗ ತೋರಿಸ್ತೇನೆ ನೋಡ್ರಿ. ರಾಮಾಯಣ ಹಾಗೂ ಇತಿಹಾಸ ಪುಟಗಳದಾಗ ದಾಖಲೆ ಆಗಿದೆ. ಭಕ್ತೆ ಶಬರಿ ನೀಡಿದ ಹಣ್ಣು ಹಂಪಲುಗಳನ್ನ ಪ್ರಭು ಶ್ರೀರಾಮ ಸೇವಿಸಿ ಬಹಳ ಸಂತೋಷ ಪಡ್ತಾರ ನೋಡ್ರಿ. ಹೀಗೆ ರಾಮ ಶಬರಿ ಸಂಬಂಧಿಸಿದ ಜಾಗ ಈ ಶಬರಿಕೊಳ ರೀ. ಜಗನ್ನಾಚಾರ ಉಳಿ ಏಟಿನಿಂದ ನಿರ್ಮಾಣಗೊಂಡಿರುವ ಭವ್ಯ ದೇವಾಲಯ ನೋಡ್ರಿ. ಶಬರಿ ದೇವಿ 2 ಬೆಟ್ಟಗಳ ನಡುವೆ ಕಣಿವೆ ಪ್ರದೇಶದಲ್ಲಿ ಸುಂದರವಾಗಿರುವ ಪ್ರಕೃತಿ ಸ್ಥಾನದಲ್ಲಿ ನೆಲೆಸಿದಾಳೆ ನೋಡ್ರಿ. ವಾಲ್ಮೀಕಿ ಪುಟಗಳು ನೋಡಿದಂತೆ ಶಬರಿ ಕೊಳ್ಳಕ್ಕ ಶ್ರೀರಾಮನ ಆಗಮನ ಆಗ್ತೈತ್ರಿ. ತಾಯಿ ಶಬರಿಗೆ ಶ್ರೀರಾಮನ ದರ್ಶನ ಆಗ್ತೈತ್ರಿ. ಪ್ರಭು ಶ್ರೀರಾಮ ಆಕೆಯ ಭಕ್ತಿಯನ್ನ ಮೆಚ್ಚಿ ನಿನಗೇನ್ ವರ ಬೇಕು ಎಂದ ಹೇಳ್ತಾರ್ರಿ. ಆದರೆ ಶಬರಿ ಮತ್ತೊಂದಿನ ಕೇಳಿಲ್ಲ. ಆಕೆ ಕೇಳುದಂತೆ, ಶ್ರೀರಾಮ ನಾನು ನಿನ್ನ ತೊಡೆಯ ಮೇಲೆ ಮಲಗಿ ಪ್ರಾಣ ಬಿಡಬೇಕಂತ ಬಯಸ್ತಾ ನೋಡ್ರಿ. ಶಬರಿ ಶ್ರೀರಾಮ ತೊಡೆಯ ಮೇಲೆ ಮಲಗಿದಾಗ ಶ್ರೀರಾಮ ಸುತ್ತಲೂ ನೀರಿಗಾಗಿ ನೋಡ್ತಾರ್ರಿ. ನೀರು ಕಂಡು ಬರದೇ ಇದ್ದಾಗ ತನ್ನ ಬಾಣ ಪ್ರಯೋಗದಿಂದ ತನ್ನ ಬಿಲ್ ವಿದ್ಯೆಯಿಂದ ನೀರು ತರಿಸಿದ್ರೆ ಎಂಬ ಶಬರಿಕೊಳದ ಇತಿಹಾಸನ ಇದೆ ನೋಡ್ರಿ. ಇದಕ್ಕ ಇಲ್ಲಿರೋ 2 ಹೊಂಡಗಳ ಸಾಕ್ಷಿಯಾಗಿದೆ ನೋಡ್ರಿ. ಇವು ಇಂದಿಗೂ ಎಂದೆಂದಿಗೂ ತುಂಬಿಕೊಂಡನ ಇರ್ತಾವ್ರಿ. ನೀವು ಇವಾಗ ಶಬರಿಕೊಳದ ಇತಿಹಾಸ ತಿಳ್ಕೊಂಡ್ರಿ. ಆದ್ರೆ ಶ್ರೀರಾಮನ ಭೇಟಿಯಾದ ಕಾರಣಕ್ಕ ಇಲ್ಲಿ ಜನ ಶಬರಿ ತಾಯಿಯನ್ನ ಪೂಜಿಸ್ತಾರೆ ನೋಡ್ರಿ. ಕರ್ನಾಟಕ ಅಷ್ಟ ಅಲ್ರಿ, ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಬರ್ತಾರೆ ನೋಡ್ರಿ ಶಬರಿ ತಾಯಿ ದರ್ಶನ ಪಡೆಯಾಕ. ನನ್ನ ಜೊತೆ ನೀವು ದರ್ಶನ ತಗೊಂಡ್ರಿ. ಆ ಶಬರಿ ತಾಯಿಯಲ್ಲಿ ಬೇಡ್ಕೊಳ್ಳೋದೊಂದೇ, ನೀವು ಅನ್ಕೊಂಡಿರೋದೆಲ್ಲ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆದ್ರೆ ನಮ್ ಶಿವ ಎಲ್ಲಿ ಹೋದ್ರು ನಮ್ಮನ್ನ ಬಿಡಲ್ಲ. ಇದೇ ಶಬರಿಕೊಳದ ಬಾಜು ಚಿಕ್ಕದಾದಂತ ಒಂದ ರಾಮಲಿಂಗೇಶ್ವರ ದೇವಸ್ಥಾನನೂ ಇದೆ ರೀ.